ನಿನ್ನೆ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೆಯಿತು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕರೆ ಕೊಡ್ತಾ ಇದ್ರು, ಮಾಧ್ಯಮದವರು ಕೂಡ ಹಾಗೆ, ಆಮೇಲೆ ಚುನಾವಣಾ ಆಯೋಗ ಕೂಡ ಹೌದು, ಎಲ್ಲರೂ ಕೂಡ ಮತದಾನ ಬನ್ನಿ, ಮತದಾನ ನಮ್ಮ ಜವಾಬ್ದಾರಿ, ಅದೊಂದು ಬದ್ಧತೆ, ಆ ಬದ್ಧತೆಯನ್ನ ನೀವು ತೋರಿಸ್ಬೇಕು. ಆದ್ರೆ ಜವಾಬ್ದಾರಿಯನ್ನ ಮರೆತು ಸಂಸದ ವಿ.ಎಸ್. ಉಗ್ರಪ್ಪ ಅವರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದು ಕಂಡು ಬರ್ತಾ ಇತ್ತು. ಜನ ಹೇಗೆ ಮಾತನಾಡ್ತಾ ಇದ್ರು ಅಂದ್ರೆ, ಊರಿಗೆಲ್ಲ ಬುದ್ಧಿ ಹೇಳೋ ಸಂಸದ ಉಗ್ರಪ್ಪ ನಿನ್ನೆ ಓಟೆ ಹಾಕಿಲ್ಲ. ಯಾಕೆ? ಕಾನೂನು ಬಗ್ಗೆ ಬಹಳ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಉಗ್ರಪ್ಪ ಅವರು. ಆದ್ರೆ ವೋಟಿಂಗ್ ನಿಂದ ಯಾಕೆ ದೂರ ಉಳಿದ್ರು? ಮತದಾನ ಮಾಡೋದನ್ನ ಬಿಟ್ಟು ನಿನ್ನೆ ಇಡೀ ದಿನ ಬಳ್ಳಾರಿಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು ಅಂತ ಉಗ್ರಪ್ಪ ಅವರೇ ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ಆದರೆ ನಿನ್ನೆ ತಾವೇ ಮತದಾನ ಮಾಡದೆ ಜವಾಬ್ದಾರಿಯನ್ನ ಮರೆತಿದ್ದಾರೆ. ವಿ.ಎಸ್. ಉಗ್ರಪ್ಪ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರು. ವಿ.ಎಸ್. ಉಗ್ರಪ್ಪ ಹೌದು, ಬಳ್ಳಾರಿಯಲ್ಲಿ ಅವರು ಈ ಬಾರಿನೂ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮನೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದ ನಂತರದಲ್ಲಿ ಈ ಬಾರಿ ಅವರು ಮತ್ತೆ ಅಲ್ಲಿಂದ ಆಯ್ಕೆಯನ್ನ ಬಯಸಿ ಸ್ಪರ್ಧೆ ಮಾಡಿದ್ದಾರೆ. ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಇರೋದು ಕೆಲವೇ ದಿನ, ಈ ಕಾರಣಕ್ಕಾಗಿ ಪ್ರಚಾರದಲ್ಲಿ ಅವರು ತೊಡಗಿಸಿಕೊಳ್ಬೇಕಾಗಿತ್ತು ಅಂತ ನಾವು ಅಂದ್ಕೊಳ್ಳೋಣ. ಬಟ್ ಮತದಾನ ಅನ್ನುವಂಥದ್ದು ಪ್ರತಿಯೊಬ್ಬರ ಹಕ್ಕು. ಪ್ರತಿಯೊಬ್ರು, ಅದರಲ್ಲೂ ಕೂಡ ರಾಜಕಾರಣಿಗಳು ಪ್ರಮುಖವಾಗಿ ತೋರಿಸಬೇಕಾದಂತ ಬದ್ಧತೆ. ಇವರೇ ಓಟ್ ಹಾಕ್ತೆ ಇನ್ನುಳಿದಂತವ್ರಿಗೆ ಕರೆ ಕೊಟ್ರೆ ಏನರ್ಥ? ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಇದನ್ ಬಗ್ಗೆ ಯಾರು ನೆನಪಿಸ್ಲೇ ಇಲ್ವಾ ನಿನ್ನೆ ಉಗ್ರಪ್ಪ ಅವರಿಗೆ? ಅಥವಾ ನೆನಪಿದ್ರು ಕೂಡ ಪ್ರಚಾರನೇ ಅವರಿಗೆ ಮುಖ್ಯ ಆಗಿ ಹೋಗ್ಬಿಟ್ಟಿತ್ತ? ನಿನ್ನೆಯ ಅವರ ದಿನಚರಿಗಳು ಹೇಗಿತ್ತು ಉಗ್ರಪ್ಪ ಅವ್ರದ್ದು? ಮತದಾನ ಮಾಡದೆ ಮರೆತು ಈಗ ಜನ ಒಂದ್ ರೀತಿ ಊರವರಿಗೆಲ್ಲ ಕಾನೂನು ಹೇಳ್ತಾರೆ, ಇವರೇ ಮರ್ತರು ಅನ್ನುವ ರೀತಿ ಮಾತನಾಡುವಂತ ರೀತಿಯಾಗಿ ಅವರೇ ಹೇಗೆ ಸನ್ನಿವೇಶ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ? ಖಂಡಿತ ಮಾಲ್ತೇಶ್, ಮತದಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಕೂಡ. ಮತದಾನ ಸಂದರ್ಭದಲ್ಲಿ ತಮ್ಮ ಹಕ್ಕನ್ನು ಕೂಡ ಚಲಾಯಿಸಬೇಕು. ಆದ್ರೆ ರಾಜಕಾರಣಿಗಳೇ ಪ್ರತಿಯೊಬ್ಬರು ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗಂಟೆಗಟ್ಟಲೆ ಭಾಷಣ ಕೂಡ ಮಾಡ್ತಾರೆ. ಅದರಲ್ಲೂ ಬಳ್ಳಾರಿಯ ಹಾಲಿ ಸಂಸದ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ವಿ.ಎಸ್. ಉಗ್ರಪ್ಪ ಅವರು ಮತದಾನ ಮಾಡೋ ಜವಾಬ್ದಾರಿಯನ್ನ ಮರೆತ್ರ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯಾಕೆಂತಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ವಿ.ಎಸ್. ಉಗ್ರಪ್ಪ ಅವರ ಮತದಾನ ಇರ್ತಕ್ಕಂಥದ್ದು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವರ ಮತದಾನ ಕೂಡ ಇದೆ. ಆದ್ರೆ ನಿನ್ನೆ ಇಡೀ ದಿನ ಸಂಜೆಯ ನಂತರ 2-3 ಕಾರ್ಯಕ್ರಮಗಳಲ್ಲಿ ವಿ.ಎಸ್. ಉಗ್ರಪ್ಪ ಅವರು ಕೂಡ ಭಾಗಿಯಾಗಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಬಳ್ಳಾರಿಗೆ ಪ್ರಚಾರ ಕಾರ್ಯದಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ದಿನ ಪ್ರಚಾರ ಕಾರ್ಯದಲ್ಲೇ ಬಿಜಿಯಾಗಿದ್ರು. ಆದ್ರೆ ಉಗ್ರಪ್ಪ ಅವರ ಕುಟುಂಬ ಸದಸ್ಯರು ಬೆಂಗಳೂರಿಗೆ ತೆರಳಿ ಮತದಾನ ಮಾಡಿದಾರೆ ಅನ್ನೋ ಮಾಹಿತಿ ಉಗ್ರಪ್ಪ ಅವರ ಆಪ್ತ ಮೂಲಗಳಿಂದ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ವಿ.ಎಸ್. ಉಗ್ರಪ್ಪ ಅವರು ಯಾಕೆ ಮತದಾನ ಮಾಡಲಿಲ್ಲ? ಆದ್ರೆ ಗೊತ್ತಿದ್ದು ಅವರು ಪ್ರಚಾರ ಕಾರ್ಯದಲ್ಲಿ ಬಿಜಿ ಇರೋ ಕಾರಣಕ್ಕಾಗಿ ಏನಾದ್ರು ಮತದಾನ ಮಾಡಲಿಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಆದ್ರೆ ಒಂದಂತೂ ಪ್ರಮುಖ ಆಗಿರ್ತಕ್ಕಂಥದ್ದು, ಈಗಾಗಲೇ ಬೆಂಗಳೂರಿನ 4 ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಮತದಾನ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಆದ್ರೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಪ್ರತಿಯೊಬ್ಬರು ಮತದಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಕೂಡ ಆಗಿರುತ್ತೆ. ಆದ್ರೆ ಇಲ್ಲಿ ಸಂಸದರಾದಂತವರು ಮತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳೇ ತಮ್ಮ ಮತದಾನ ಮಾಡದೆ ತಮ್ಮ ಬೇಜವಾಬ್ದಾರಿಯನ್ನ ಇಲ್ಲಿ ತೋರಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್. ಪ್ರತಿನಿಧಿ ಬಸವರಾಜ್ ಹೇಳ್ತಾ ಇದ್ರು, ಅಂದ್ರೆ ಅಲ್ಲಿನ ನಿನ್ನೆ ಸಾರ್ವಜನಿಕವಾಗಿ ಅವರು ಬಹಳಷ್ಟು ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಅಂದ್ರೆ ಪ್ರಚಾರದ ನಿಮಿತ್ತವಾಗಿ. ಆಮೇಲೆ ಸಿದ್ದರಾಮಯ್ಯನವರು ಬಂದಂತ ಹಿನ್ನೆಲೆಯಲ್ಲಿ ಸಂಜೆ ನಂತರದಲ್ಲಿ ಬಹಳಷ್ಟು ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಬಟ್ ಇಲ್ಲಿ ಗಮನಿಸಬೇಕಂತ ವಿಚಾರ ಅಂದ್ರೆ ಸಿದ್ದರಾಮಯ್ಯನವರೇ ನಿನ್ನೆ ಮತ ಹಾಕಿ ಬಂದಿದ್ದಾರೆ ಪುತ್ರನ ಜೊತೆಗೆ. ನಿನ್ನೆ ಮೈಸೂರಿನಲ್ಲೂ ಅವ್ರು ಮತದಾನ ಮಾಡೇ ಬಂದಿರೋದು. ಉಗ್ರಪ್ಪ ಅವರ ಕುಟುಂಬಸ್ಥರು ಕೂಡ ಹೋಗೆಲ್ಲ ಮತದಾನ ಮಾಡಿದ್ರಂತೆ. ಬಟ್ ಉಗ್ರಪ್ಪ ಅವರು ಈಗ ಎಲ್ಲಾ ಜನರ ಮುಂದೆ ಹೋಗ್ತಾರಲ್ಲ, ನೋಡಿ ನೀವೆಲ್ಲ ಮತದಾನ ಮಾಡಬೇಕು. ಈಗ ಪ್ರತಿಯೊಬ್ಬ ಕೆಲವ್ರು ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ, ನೋಡಪ್ಪ ನಿಮ್ಮ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಮತದಾನ ಮಾಡೋದಕ್ಕೆ ಅವರಿಗೆ ಜಾಗೃತಿ ಕೊಡಬೇಕು, ನೀವು ಮತದಾನ ಮಾಡೋದಕ್ಕೆ ಹೇಳ್ಬೇಕು ಅಂತ ಹೇಳೋದಕ್ಕೆ ಏನ್ ನೈತಿಕತೆ ಉಳಿಸ್ಕೊಳ್ತಾರೆ? ಇದು ಇಲ್ಲಿರುವಂತಹ ಪ್ರಶ್ನೆ. ಯಾಕಂದ್ರೆ ನಾವು ಗಮನಿಸಿದ್ವಿ ನಿನ್ನೆ ಹಾಸ್ಪಿಟಲೈಸ್ ಆದಂತಹ ಐಸಿಯುನಲ್ಲಿದ್ದಂತಹ ಮಂದಿನೂ ಕೂಡ ನಿನ್ನೆ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಆಮೇಲೆ ಒಬ್ರು ವೃದ್ಧೆಯಂತೂ ಸ್ಟ್ರೆಚರ್ನಲ್ಲೇ ಬಂದು ಅವ್ರ ನೆಲದಲ್ಲಿ ಕಾಲಿಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ, ಅಂಥವ್ರು ಕೂಡ ಬಂದು ಮತದಾನ ಮಾಡಿದ್ದಾರೆ. ಮತ್ತೆ ಕೈ ಇಲ್ಲದೆ ಇರುವಂತ ಓರ್ವ ಯುವತಿ, 2 ಕೈ ಇಲ್ಲದೆ ಇರುವಂತ ಯುವತಿ ಕಾಲಿನ ಬೆರಳಿಗೆನೆ ಶಾಯಿಯನ್ನ ಹಾಕಿಸ್ಕೊಂಡು ಕಾಲ್ ಬೆರಳಲ್ಲೇ ಮತದಾನ ಮಾಡಿ ಹೋಗಿದ್ದಾರೆ. ಗರ್ಭಿಣಿಯೋರ್ವರು ಮತದಾನ ಮಾಡಿ ಹೋಗಿದ್ದಾರೆ. ಇನ್ನೊಬ್ರು ಪ್ರೆಗ್ನೆಂಟ್ ಲೇಡಿ ಇದ್ರು, ಅವ್ರು ಮತದಾನ ಮಾಡಿ ಹೋಗಿ ಆ ನಂತರದಲ್ಲಿ ಹಾಸ್ಪಿಟಲೈಸ್ ಆಗಿ ಸಂಜೆ ಸಂದರ್ಭದಲ್ಲೇ ಮಗುವೊಂದಕ್ಕೆ ಜನ್ಮ ಕೊಟ್ಟಿದ್ದಾರೆ. ಅಂದ್ರೆ
ಎಂತೆಂಥ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ, ಇನ್ನು ಬೇರೆ ಊರಿಂದ ಬಂದವರೆಲ್ಲ ಬಿಡಿ, ಅದರ ಬಹಳಷ್ಟು, ಅದಕ್ಕೆ ನೀನು ಬಹಳ ಉತ್ತಮವಾದಂಥ ಫಲಿತಾಂಶ ಬಂದಿರೋದು. ಈ ಬೆಂಗಳೂರಲ್ಲಿ ಬಹಳ ಕಮ್ಮಿ ಫಲಿತಾಂಶ ಅಥವಾ ಕಮ್ಮಿ ಮತದಾನ ಆಗಿದೆ ಅಂತೆಲ್ಲ ನಾವು ನಿನ್ನೆಯಿಂದನೂ ಕೂಡ ಗಮನಿಸ್ತಾ ಇದ್ವಲ್ಲ, 50%, 51%. ಯಾಕೆ? ಇಂಥ ಮತದಾರರಿರೋ ಕಾರಣದಿಂದಾಗಿನೇ. ಯಾಕಂದ್ರೆ ಉಗ್ರಪ್ಪ ಅವರು ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರವರು. ಆಮೇಲೆ ಇಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಉಗ್ರಪ್ಪ ಅವರಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ, ಅವರು ಇಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರು ಅನ್ನೋದು ಬಹಳ ಸ್ಪಷ್ಟ. ಬಹುಶಃ ಬೊಮ್ಮನಹಳ್ಳಿ ಭಾಗದಲ್ಲಿ ಅವರು ಮತದಾನ ಮಾಡಬೇಕಿತ್ತು, ಅವ್ರ ಕುಟುಂಬಸ್ಥರೆಲ್ಲರೂ ಹೋದ್ರು ಕೂಡ ಮತದಾನ ಮಾಡಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ, ನಾನು ಇದು ಹೇಳಿದ ಹಾಗೆ ನಿನ್ನೆ ಬಹಳ ಕ್ರಿಟಿಕಲ್ ಕಂಡೀಷನ್ ಇದ್ದಂಥವ್ರು ಕೂಡ ಬಂದು ಮತದಾನ ಮಾಡಿ ಹೋದ್ರು. ಆಮೇಲೆ ನಿನ್ನೆ ಇದೆಯಲ್ಲ, ಬೆಂಗಳೂರನ್ನ ಹೊರತುಪಡಿಸಿ ಬೆಂಗಳೂರಿನ ಮಂದಿ ಅಂತೂ ತಮ್ಮ ಜವಾಬ್ದಾರಿಯನ್ನ ಮರ್ತಿದ್ದಾರೆ. ಆ ಜವಾಬ್ದಾರಿ ಮರ್ತೋರ್ ಲಿಸ್ಟಿಗೆ ಉಗ್ರಪ್ಪ ಅವರು ಸೇರ್ಕೊಂಡ್ಬಿಟ್ರಲ್ಲ ಅನ್ನೋದೇ ಬಹಳ ಬೇಸರ. ಆಮೇಲೆ ಇನ್ನು ಉಳಿದವರಂತೂ ನಮ್ಗೆ ಯಾಕೆ ಉಸಾಬ್ರಿ ಅಂದ್ಕೊಂಡು ತಿರ್ಗಾಡೋರೇ ಜಾಸ್ತಿ. ದೇಶದ ಉಸಾಬ್ರಿ ನಮ್ಗೆ ಯಾಕಪ್ಪ, ಅವ್ರೇನು ಬಂದು ನಮ್ಗೆ ಊಟ ಹಾಕ್ತಾರ ಅಂತ ಹೇಳ್ತಾರೆ. ಬಟ್ ಉಗ್ರಪ್ಪ ಅವ್ರು ಆಗಲ್ಲ. ಮತದಾನ ಮಾಡಬೇಕು, ಯಾಕೆ ಮತದಾನ ಮಾಡಬೇಕು, ಪ್ರಜಾಪ್ರಭುತ್ವದ ಹಕ್ಕು, ಈ ಥರದೆಲ್ಲ 10 ಮಾತುಗಳನ್ನು ಅವ್ರು ಆಡ್ತಾರೆ. ಅಂಥವರೇ ಬಂದ್ಬಿಟ್ಟು ಮತದಾನ ಮಾಡದೆ ಪ್ರಚಾರಕ್ಕೆ, ಅಫ್ಕೋರ್ಸ್ ಅವ್ರು ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರು, ಹೌದು. ಬಟ್ ಮೊನ್ನೆ ರಾತ್ರಿನೇ ಹೊರಟು ನಿನ್ನೆ ಬೆಳಗ್ಗೆನೆ ಮತದಾನ ಮಾಡಿ ಮತ್ತೆ ವಾಪಸ್ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಕ್ಕೂ ಅವಕಾಶ ಇತ್ತು. ಅಂಥ ಕೆಲಸ ಏನಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ, ಮತದಾನ ಮಾಡೋಕ್ಕಾಗದೇ ಇರುವಂಥ ಕೆಲಸ.